ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್. ನಾನು ವೈದೇಹಿ ಬಾಟಿ. ಇವತ್ತು ಒಂದು ಸ್ಪೆಷಲ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಪಿಂಕಿ ಎಲ್ಲಿ ಈ ಒಂದು ಚಿತ್ರ ಇಷ್ಟೊಂದು ದೊಡ್ಡ ಸುದ್ದಿ ಮಾಡುತ್ತೆ ಅಂತ ನಾವು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆಯಿತು, ಈಗ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ. ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದಂತಹ ನಟಿ ಅಕ್ಷತಾ ಪಾಂಡವಪುರ ಅವ್ರಿಗೂ ಕೂಡ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಷಯಗಳನ್ನು ಮಾತಾಡೋಣ. ಅವರ ವೃತ್ತಿ ಬದುಕಿನ ಬಗ್ಗೆ, ಅವರ ಜೀವನದ ಬಗ್ಗೆ, ವೈಯಕ್ತಿಕ ಜೀವನದ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ ಅವ್ರನ್ನ ಕೇಳೋಣ. ಅವ್ರು ಏನು ಹೇಳ್ತಾರೆ ಅದನ್ನ ನಾವು ತಿಳ್ಕೊಳ್ಳೋಣ. ಸೊ ಅದೆಲ್ಲದಕ್ಕೂ ಮುಂಚೆ ಮೊದಲೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಅಕ್ಷತಾ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ನಾವು ಮೀಟ್ ಆಗಿದ್ವಿ. ಸೊ ಇವಾಗ ಮತ್ತೆ ರಾಜ್ಯ ಪ್ರಶಸ್ತಿ ಬಂದಾಗ ಮತ್ತೆ ಮೀಟ್ ಆಗ್ತಾ ಇದೀವಿ. ಅದಕ್ಕೆ ನಾನು ಬಂದಿರೋದು. ಯಾಕಂದ್ರೆ ಅಂತ ಟೈಮಲ್ಲೇ ನೀವು ನನ್ನನ್ನು ಮಾತಾಡ್ಸಿದ್ರಿ. ಈ ಟೈಮಲ್ಲಿ ಮಾತಾಡ್ಲೇಬೇಕು ಅನ್ನಿಸ್ತು. ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಒಂದು ಚಿತ್ರಕ್ಕೆ ಅತ್ಯುತ್ತಮ ನಟಿ ಬರುತ್ತೆ ಅಂತ? ಇಲ್ಲ, ಅಂದ್ರೆ ಹೇಗಾಗುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿ ಪ್ರಶಸ್ತಿಗಳು ಸಿಕ್ಕ ಮೇಲೆ ಒಂದು ಸಣ್ಣ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಓಕೆ, ಸಿನಿಮಾ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ಗೆ ಅಲ್ಲಿ ಕೊಡ್ತಾ ಇದ್ದಾರೆ, ಅದು ಅಂತ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ನಾಮಿನೇಟ್ ಆದಾಗ್ಲೇನೆ ಇಲ್ಲಕ್ಕೆ ಸಿಗ್ಬೋದು ಅನ್ನೋದು ಆ ಟೈಮಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು. ಅಂದರೆ 21, 22 ಆ ಟೈಮಲ್ಲಿ ಇವ್ರು ಯಾವಾಗ ಸ್ಟೇಟ್ ಅವಾರ್ಡೇ ಕೊಡ್ತಿರ್ಲಿಲ್ಲ, ನಿಲ್ಲಿಸ್ಬಿಟ್ಟಿದ್ರು. ಈಗ 25 ಇದೀವಲ್ಲ. ಹೌದು. ಇನ್ನು ಅವಾರ್ಡ್ ಯಾವಾಗ ಕೊಡ್ತಾರೋ ಕೊಡೋದೇ ಇಲ್ವೋ ಅನ್ನೋ ಆತಂಕದಲ್ಲಿ ಮರ್ತೋಗ್ಬಿಟ್ಟಿತ್ತು. ಆದ್ರೆ ಬಂದಾಗ ತುಂಬಾ ಖುಷಿ ಆಯ್ತು. ನಾನು ಮೊದಲು ಫೋನ್ ಮಾಡಿ ಹೇಳಿದಾಗ ನಿಮ್ ಬೆಸ್ಟ್ ಆಕ್ಟ್ರೆಸ್ ಸ್ಟೇಟ್ ಅವಾರ್ಡ್ ಬಂದಿದೆ, ನಂಗೆ ಬೇಜಾರಾಗಿದ್ದು. ಹೌದಾ, ಹಂಗಿರ್ ಫಿಲಿಮು ಅಂತಿದ್ದೀನಿ. ಯಾಕೆಂದ್ರೆ ಬೆಸ್ಟ್ ಫಿಲಿಮು, ಬೆಸ್ಟ್ ಆಕ್ಟರ್ ಅಂತ ಕೊಟ್ಟ ಉದಾಹರಣೆಗಳು ತುಂಬಾ ಕಮ್ಮಿ. ಎರಡಕ್ಕೂ ಬಂದಿದೆ. ಅದೇನೇ ಮಾಡಿದ್ರು ಓಕೆ, ಇದಕ್ಕೂ ಇವ್ರು ಕೊಟ್ಟಿದೀವಿ ಹಂಗೆಲ್ಲ ಇದ್ದೇ ಇರುತ್ತಲ್ಲ. ಆದ್ರೆ ಬೆಸ್ಟ್ ಫಿಲಿಮು ಪಿಂಕಿಯಲ್ಲಿ ಅಂದಾಗ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಒಳ್ಳೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅನ್ನೋ ನನ್ನ ಗುರಿಗೆ ಇದೊಂದು ಸಾರ್ಥಕ ಕ್ಷಣ. ಪಿಂಕಿಯಲ್ಲಿ ಚಿತ್ರ ಆ ಒಂದು ಶೂಟಿಂಗ್ ಮಾಡೋ ಟೈಮಲ್ಲಿ ನಾನು ಕೇಳಿದ ಪ್ರಕಾರ, ಐ ಮೀನ್ ನಿಮ್ ಜೊತೆ ಮಾತಾಡೋದು ನೀವೇ ಹೇಳಿದ್ರಿ ನೀವು ಬಾಣಂತಿ ಅಂತ. ಅವಾಗೇನು ಇಲ್ಲ, ಪಿಂಕಿಯಲ್ಲಿ ಟೈಮಲ್ಲಿ ಬಾಣಂತಿ ಇಲ್ಲ, ಕೋಳಿ ಹೆಸರು ಬಾಣಂತಿ. ಇದ್ರಲ್ಲಿ ಗಿಣಿದು ನಿರೀಕ್ಷಣೆ ಇರ್ಲಿಲ್ಲ. ಆಗಷ್ಟೇ ಬಿಗ್ ಬಾಸ್ ಮುಗಿಸಿ 1 ತಿಂಗಳಾಗಿತ್ತೇನೋ, ಅವಾಗ ಶೂಟಿಂಗ್ ಶುರು ಮಾಡಿದ್ವಿ. ಓಕೆ, ಒಂದು ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ತೀವಿ ಅಂತಂದ್ರೆ, ಅಲ್ಲಿ ಆಕ್ಟ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಹೆಚ್ಚಿನದಾಗಿ ಒಂದು ನಮ್ಮ ಒಂದು ಏನ್ ಟ್ಯಾಲೆಂಟ್ ಇರತ್ತಲ್ಲ ತೋರಿಸ್ಬೇಕು. ಅದರಲ್ಲೂ ಕೂಡ ಕಮರ್ಷಿಯಲ್ ಬಿಟ್ಟು ಕಂಟೆಂಟ್ ಓರಿಯೆಂಟೆಡ್ ಮೂವೀಸಲ್ಲಿ ಸ್ವಲ್ಪ ಜಾಸ್ತಿ ನಮ್ಮಿಂದ ಕೆಲಸವನ್ನ ತೆಗೆದುಕೊಳ್ಬೇಕು ಅಂತಂದು ನಿರ್ದೇಶಕರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಯಾವ ಥರ ಚಾಲೆಂಜಿಂಗ್ ಆಗಿತ್ತು ಈ ಒಂದು ಮೂವಿ ನಿಮಗೆ, ಮತ್ತೆ ಈ ಒಂದು ಪಾರ್ಟನ್ನು ಮಾಡೋದಕ್ಕೆ ಏನೆಲ್ಲ ನೀವು ತಯಾರಿ ಮಾಡ್ಕೊಂಡ್ರಿ? ಹಾಗೆ ಈ ಪಾರ್ಟ್ ಮಾಡೋವಾಗ ಈ ಥರ ಅವಾರ್ಡ್ಸ್ಗಳು ಬರುತ್ತೆ ಅನ್ನೋದೊಂದು ಏನಾದರೂ ತಲೆಯಲ್ಲಿ ಇತ್ತ ನಿಮಗೆ ಅಂತ? ಬಿಕಾಸ್ ನಿಮ್ಮ ಮೂವೀಸಲ್ಲಿ, ನೀವು ಮಾಡಿರೋಂಥ ಮೂವೀಸಲ್ಲಿ ಎಲ್ಲ ಕಡೆ ನೋಡಿದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿರುವಂಥದ್ದು ಮೂವಿಗಳು. ಓಕೆ, ಹೇಳಿ ಅದ್ರ ಬಗ್ಗೆ. ಪೃಥ್ವಿ ಕೋಣನೂರು ಡೈರೆಕ್ಟರ್. ಆ್ಯಕ್ಚುಲಿ ಅವರು ಈ ಸ್ಕ್ರಿಪ್ಟ್ ಅಂದರೆ ಸ್ಕ್ರೀನ್ ಪ್ಲೇ ರೆಡಿ ಮಾಡೇ ಕಳಿಸಿದ್ದು, ಓದಿ ಅಂತ. ಓದ್ದೆ ಎಲ್ಲ ಆಯಿತು. ಒಂದು ಸಣ್ಣ ಪೀಸ್ ಏನೋ ಒಂದು ವಿಡಿಯೋ ಮಾಡಿ ಕಳಿಸಿ ಅಂದರು ಮನೆಯಲ್ಲೇ. ಅದು ಮಾಡಿದೆ. ಇಲ್ಲ ಅಕ್ಷತಾ, ಇನ್ನೂ ಸ್ವಲ್ಪ ಡೌನ್ ಅಂತಿದ್ರು. ಇನ್ನೂ ಎಷ್ಟು ಡೌನ್ ಮಾಡ್ತಾರೆ ಅಂತ ನಾನೇ. ಆಮೇಲೆ ಸ್ಕ್ರಿಪ್ಟ್ ಎಲ್ಲ ಓದಿದ್ಮೇಲೆ ಕತೆ ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಹೆಲ್ಪ್ ತಗೊಂಡು ಓದಿದ್ದು, ಯಾಕೆಂದರೆ ಇಂಗ್ಲೀಷಲ್ಲಿ ಇದ್ದಿದ್ದು ಅವ್ರದ್ದು ಸ್ಕ್ರೀನ್ ಪ್ಲೇ. ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿರೋದ್ರಿಂದ ಇದು ಉಲ್ಟಾ ಹೇಳ್ತಿರೋದ? ಇಲ್ಲ, ಓದ್ತೀನಿ, ಸ್ಲೋ ರೀಡರ್, ತುಂಬ ಸ್ಲೋ ರೀಡರ್. ಅವಾಗ ಇದ್ದಾಗ ಹಿಂಗೆ ಹೆಲ್ಪ್ ತಗೊಳ್ತೀನಿ. ಅವಾಗ ಅವರು ಒಳ್ಳೆ ಸಿನಿಮಾ ಆಗುತ್ತೆ, ನೀನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡು ಅಂದರು ನನ್ನ ಗಂಡ. ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದಂತೂ ಗೊತ್ತಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳುವಾಗ ನಾನೇ ಡೈರೆಕ್ಟರ್ ಕೇಳಿದೆ, ಸರ್ ಏನೂ ಇಲ್ಲ ಸರ್, ಸುಮ್ಮನೆ ಇದೆ, ಸೀದಾ ಸಾದಾ ಇದೆ, ಏನಿದೆ ಚಾಲೆಂಜಿಂಗ್ ಅಂದೆ. ಅವ್ರು ಆಮೇಲೆ ಯಾವಾಗ ಏನೂ ರಿಯಾಕ್ಟ್ ಮಾಡಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ನಿಮ್ಗೆ ಯಾಕೆ ಹಾಗೆ ಅನ್ನಿಸ್ತು, ನನ್ಗೆ ಅರ್ಥ ಆಗ್ಲಿಲ್ವಲ್ಲ, ನೀವು ಆ್ಯಕ್ಟರು, ಹ್ಯೂಮನ್, ನೀವು ನಿಮ್ಮಂಥವ್ರಿಗೆ ಇದೆಲ್ಲ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅನ್ನಿಸ್ಬೇಕಲ್ಲ ಅಂತ ಅಂದರು. ಅವ್ರು ಹೇಳಿದ ಮಾತನ್ನ ಮತ್ತೆ ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಂದ್ಸಲ ಓದ್ದೆ. ನಾವು ಯಾವಾಗಲೂ ಅಬ್ಬರ್ಸಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಹುಚ್ಚರು ಕ್ಯಾರೆಕ್ಟರ್, ಕುಡುಕರು ಕ್ಯಾರೆಕ್ಟರು, ಸೈಕಿಕ್ ಕ್ಯಾರೆಕ್ಟರು, ಬಜಾರಿ ಕ್ಯಾರೆಕ್ಟರ್, ಇಂಥದ್ದೇ ಕ್ಯಾರೆಕ್ಟರ್ಗಳು ಕಾಣಿಸೋದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಅಲ್ಲ, ನಮ್ಮ ಸಮಾಜದಲ್ಲಿ ತುಂಬಾ ಒಳಗಡೆನೆ ನೊಂದು ಬೆಂದು ಅಂತರಾಳದಲ್ಲಿ ಸೆಟಲ್ಡ್ ಆಗಿರೋ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಇಂಟೆನ್ಸಿಟಿ ಹಿಡಿಯೋದು ಆಕ್ಟರ್ದು ನಿಜವಾದ ಚಾಲೆಂಜಿಂಗ್ ಅಲ್ವಾ? ಅದು ಕನೆಕ್ಟ್ ಕೂಡ ಬೇಗ ಆಗತ್ತೆ ಜನಗಳಿಗೆ. ಅಂತ ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ, ಅಬ್ಬರ್ಸೋದು, ಕಾಮಿಡಿ ಮಾಡೋದು, ಫೈಟ್ ಮಾಡೋದೆಲ್ಲ. ಬಟ್ ಒಳಗಡೆನೆ ಕುದ್ಕೊಂಡು ಅದನ್ನ ಹೊರಗಡೆ ಆಕ್ಟಿಂಗ್ ಅದನ್ನ ತಗೊಂಡ್ಬರೋದು ತುಂಬಾ ಕಷ್ಟ ಆಗತ್ತೆ. ಅದು ಹೌದು. ಅವಾಗ ನಂಗೆ ಆ ಕ್ಯಾರೆಕ್ಟರ್ ಇಂಟೆನ್ಸಿಟಿ ಅರ್ಥ ಆಗಿ ಕೆಲಸ ಮಾಡಕ್ ಶುರು ಮಾಡಿದೆ. ನಂಗೆ ನಿಜ ಗೊತ್ತಿಲ್ಲ, ಪಿಂಕಿಯಲ್ಲಿ ಮಾಡೋವಾಗ್ಲ ನಂಗೆ
ಈ ಮುಂದೊಂದು ದಿನ ಇಷ್ಟೆಲ್ಲ ಚಿತ್ರೋತ್ಸವಕ್ಕೆ ಹೋಗುತ್ತೆ, ಬುಸಾನಲ್ಲಿ ಸ್ಕ್ರೀನ್ ಆಗುತ್ತೆ, ಹಿಂಗೆಲ್ಲ ನಾನಂತೂ ನಂಗೆ ಗೊತ್ತಿರಲಿಲ್ಲ ಈ ಥರದೆಲ್ಲ ಇದಾವೆ ಹೊರಗಡೆ, ಫಿಲ್ಮ್ ಫೆಸ್ಟಿವಲ್ಸ್ ಇದೆ, ಅದ್ರಲ್ಲಿ ಒಂದು ಮಾರ್ಕೆಟ್ ಇದೆ, ಹಿಂಗೆಲ್ಲ ನಂಗೆ ಗೊತ್ತೇ ಇರಲಿಲ್ಲ. ನಂಗೆ ಈ ಲೈನಿಂದಾನೇ ಗೊತ್ತಾಗಿದ್ದು. ಓಕೆ, ಪಲ್ಲಟ ಸಿನಿಮಾಗೆ ನಿಮಗೆ ಅತ್ಯುತ್ತಮ ಪೋಷಕ ನಟಿ ಅವಾರ್ಡ್ ಬಂದಿತ್ತು. ಸೊ ಇಷ್ಟೆಲ್ಲ ಪ್ರಶಸ್ತಿಗಳನ್ನ ಪಡ್ಕೊಳ್ತಾ ಇರೋ ಸಂದರ್ಭದಲ್ಲಿ ಒಂದು ಆಕ್ಟ್ರೆಸ್ಗೆ ಅಥವಾ ಕಲಾವಿದರಂತನೇ ತಗೊಳ್ಳಿ, ಇಷ್ಟೆಲ್ಲ ಪ್ರಶಸ್ತಿ ಬರ್ತಾ ಇದೆ, ಇದಕ್ಕೆ ತಕ್ಕಂಗೆ ಒಂದಿಷ್ಟು ಆಫರ್ಸ್ ಬೇಕಲ್ಲಪ್ಪ ನಮಗೆ. ಯಾಕಂದರೆ ಪ್ರಶಸ್ತಿ ತಗೊಳ್ಕೊಳ್ತಿರೋದು ಒಂದು ಕಡೆ ಆದರೆ ಆ ಕಡೆಯಿಂದ ಆಫರ್ಸ್ಗಳು ಕೂಡ ಬರ್ತಿರ್ಬೇಕು. ಸೊ ಅದು ಹಿಂಗೊಂದು ಟ್ರಯಾಂಗಲ್ ಕಡೆ ಈ ಥರ ಹೋಗುತ್ತೆ ಅದು. ಬಟ್ ಏನದು ಬರೀ ಒಂದು ಸೈಡ್ ಬರ್ತಾ ಇದೆ, ಇನ್ನೊಂದು ಸೈಡಿಂದ ಏನೂ ಮುಂದುವರಿತಾ ಇಲ್ಲ, ಆ ಥರದ್ದು ಏನೋ ಅನಿಸಿದುಂಟ? ನನಗೆ ನಿಜವಾಗ್ಲೂ ಅವಕಾಶಗಳೇ ಬಂದಿಲ್ಲ ಅಂದರೆ ಸುಳ್ಳಾಗುತ್ತೆ. ಬಂದ ಅವಕಾಶಗಳೆಲ್ಲ ನಂಗೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಚೂಸಿ ಆದ್ರಿ ಹಾಗಾದ್ರೆ? ತುಂಬ ಚೂಸಿ ಅದೆ, ತುಂಬ ಅಂದರೆ ಯಾವ ಲೆವೆಲ್ ಚೂಸಿ ಅದೆ ಅಂದರೆ, ಈ ಥರ ಪ್ರಶಸ್ತಿ ಬಂದಾಗ ಹಬ್ಬ ಸದ್ಯ ನಾನು ಚೂಸಿ ಆಗಿದ್ದು ಒಳ್ಳೇದಾಯ್ತು ಅನ್ಸುತ್ತೆ ಒಂದೊಂದು ಟೈಮು. ಒಂದೊಂದ್ಸಲ ಯಾಕೆ ಅಷ್ಟೊಂದು ಚೂಸಿ ಆಗ್ಬಿಟ್ಟೆ ನಾನು ಆ ಟೈಮಲ್ಲಿ, ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೋದಿತ್ತು ಅಂತಾನು ಅನ್ಸಿದ್ದು. ಸಂಖ್ಯೆ ಜಾಸ್ತಿ ಆಗ್ತಾಯಿತ್ತು. ಬಟ್ ನನಗೆ ಆಮೇಲೆ ಏನು ಅನ್ನಿಸ್ತು ಅಂದರೆ, ಅಫ್ಕೋರ್ಸ್ ಕೆಲವು ಒಂದ್ಸಲಿ ನೀವು ಯಾರನ್ನಾದ್ರೂ ದೊಡ್ಡ ಪ್ರೊಡಕ್ಷನ್ ಹೌಸ್, ನೀವು ಯಾರು ದೊಡ್ಡವರು ಅಂತ ಅನ್ಕೊಂಡಿದ್ದೀರಾ, ಅವ್ರನ್ನ ಕೂತಾಕ್ ಕೇಳಿ, ನೀವು ಯಾಕೆ ಈ ಥರದ ಆ್ಯಕ್ಟರ್ಗಳನ್ನ ಕಾಸ್ಟ್ ಮಾಡಲ್ಲ ಅಂತ ಅವ್ರನ್ನೇ ಕೇಳಿ. ನಾನು ಕೇಳ್ಬೇಕು ಆ್ಯಕ್ಚುಲಿ ಅವ್ರ ಬಾಯಿಗಳಿಂದ ಯಾಕೆ ಮಾಡಲ್ಲ ಅನ್ನೋದನ್ನ. ಯಾಕೆ ಮಾಡಲ್ಲ ಅಂತ ನಿಮಗೆ ಅನ್ಸುತ್ತೆ? ಸರ್ ಮೇಡಮ್, ಏನು ಗೊತ್ತಾ, ಎಂಡ್ ಆಫ್ ದ ಡೇ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಫೀಮೇಲ್ ಓರಿಯೆಂಟೆಡ್ ಫಿಲ್ಮ್ಸ್ ಎಷ್ಟು ಬರ್ತಿದೆ. ನಮಗೀಗ ಫಸ್ಟ್ ಕಾಸ್ಟ್ ಆಗೋದು ಆ್ಯಕ್ಟರ್, ಹೀರೋ, ನಂತರ ಹೀರೋಯಿನ್ ಹುಡುಕ್ತಾರೆ. ಅವಾಗ ಇವ್ರಿಗೆ ಸೆಟ್ ಆಗಬೇಕು, ಈಗ ಬೇರೆ ಏನೇನೋ ಇರುತ್ತೆ. ಆ್ಯಕ್ಚುಲಿ ನಾನು ಮೋಸ್ಟ್ಲಿ ಆ ವಾತಾವರಣಕ್ಕೆ ಸೆಟ್ ಆಗಲ್ವಾ. ಮತ್ತಿನ್ನೊಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗು ಹೇಳೋದಿದ್ರೆ, ಪರ್ಫಾರ್ಮರ್ ಬೇಡಾಗಿರ್ತಾರೆ, ಮೋಸ್ಟ್ಲಿ ಗ್ಲಾಮರ್ ಇರಬೇಕು, ಇನ್ನೇನೋ ಇರುತ್ತೆ, ನಮಗೂ ಗೊತ್ತಿಲ್ಲ. ಅವೆಲ್ಲವನ್ನು ನೋಡಿದಾಗ ಓಕೆ, ಅದಕ್ಕೆ ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ, ಇದು 10 ವರ್ಷ ಆಯಿತು ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಈಗ 10 ವರ್ಷದಲ್ಲಿ ಇದ್ರೂ ಕೂಡ ನಾನು ಇಂಡಸ್ಟ್ರಿ ಒಳಲ್ಲ, ಚಿತ್ರರಂಗದಲ್ಲಿ ಇದ್ರೂ ನಾನು ಇಂಡಸ್ಟ್ರಿ ಒಳಲ್ಲ, ಹಂಗೆ ಇದ್ದೀನಿ. ನಮ್ದು ವಲಯನೇ ಬೇರೆ. ಇದು ಹಂಗೆ ಅಂದರೆ ಯಾವ ಥರ, ಅಂದರೆ ಇಂಡಸ್ಟ್ರಿ ಒಳಲ್ಲ ಅಂತ ಯಾವ ಬೇಸ್ ಮೇಲೆ ಹೇಳ್ತಿದ್ದೀರಾ? ಉದ್ಯಮ ಅಲ್ಲ ನನಗೆ ಇದು. ನನ್ನನ್ನು ಇಟ್ಕೊಂಡು ಓಕೆ ಅಕ್ಷತನ ಪಾತ್ರಕ್ಕೆ ಹಾಕೊಂಡ್ರೆ ಇದ್ರ ಇಷ್ಟು TRP, ಇಷ್ಟು ಮಾರ್ಕೆಟು, ಹೀಗೆಲ್ಲ ಯೋಚನೆ ಮಾಡೋದು ಇಲ್ಲ. ಆ ಥರ ಯೋಚನೆ ಇದ್ರಷ್ಟೇ ಅಲ್ವಾ ಕಾಸ್ಟ್ ಮಾಡೋದು. ಈಗ ನಾನು ಉದ್ಯಮ ಆಗಬಾರ್ದು ನನ್ನ ಪ್ರತಿಭೆ ಅನ್ನೋದು ನನ್ನ ತಲೆನಲ್ಲಿತ್ತು. ಈ ಥರ ಏನೋ ಕಾರಣಾಂತರದಿಂದ ನಾನು ನೆಗ್ಲೆಕ್ಟ್ ಮಾಡೋದನ್ನ, ಅಥವಾ ಅವ್ರಿಗೂ ಇದೇ ಥರ ಇರೋದ್ರಿಂದ ನಮ್ಮನ್ನೆಲ್ಲ ನೋಡಲೇ ಇಲ್ವಾ. ಆಮೇಲೆ ಇನ್ನೊಂದು ಕಾಣಿಸ್ಕೊಬೇಕು ಅಂತಾರೆ, ಗೊತ್ತಾಗಬೇಕು, 4 ಜನಕ್ಕೆ ಪ್ರೊಫೈಲ್ ತೋರಿಸ್ಬೇಕು, ಓಡಾಡ್ತಿರ್ಬೇಕು, ಒಂದಷ್ಟು ಜನ ತೋರಿಸ್ಬೇಕು. ನಾನು ಆ ಥರದ್ದು ಯಾವುದೂ ಮಾಡಿಲ್ಲ. ನಾನು ಆಡಿಷನ್ಗಳಿಗೂ ಹೋಗಲ್ಲ, ನಂಗೆ ಆಡಿಷನ್ ಮಾಡೋಕ್ಕೆ ಬರಲ್ಲ. ಹೌದಾ? ನಾನು ಆಡಿಷನ್ ಇದೆ ಅಂದರೆ ನಾನು ಹೋಗೋದೇ ಇಲ್ಲ. ಅಂದರೆ ಮತ್ತೆ ಇವಾಗ ನಿಮ್ಮ ಮೂವೀಸ್ನ ನಿಮಗೆ ಕರೀತಾರೆ ಅಂತಂದರೆ ಡೈರೆಕ್ಟ್ ನಿಮ್ಮನ್ನು ಕಾಸ್ಟ್ ಮಾಡಿಬಿಡ್ತಾರೆ? ಹಾಂ, ನಾನು ಆಡಿಷನ್ ಅಂತಂದ್ರೆ ನನಗೆ ಬರಲ್ಲ ಸರ್, ಆಡಿಷನ್ ಬಿಟ್ಟೇ ಬಿಡಿ, ನಾನು ಬೇರೆ ಯಾರನ್ನಾದ್ರೂ ಹಾಕಿ ನಂಗೆ ಆಡಿಷನ್ನೇ ಬರಲ್ಲ ಅಂತೀನಿ. ಯಾಕೆಂದರೆ ಆಡಿಷನ್ ಅನ್ನೋದು ನನ್ನ ಪ್ರಕಾರ ಆ ಕ್ಷಣದಲ್ಲಿ ನಾವೇನು ಇಂಪ್ರೆಸ್ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಕ್ಯಾರೆಕ್ಟರ್ನ ನಾನು ಓದಬೇಕು, ಸ್ಟಡಿ ಮಾಡಬೇಕು, ಅದನ್ನು ಕಂಪೇರ್ ಮಾಡಿ ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳನ್ನ ನೋಡಬೇಕು. ಇಷ್ಟು ಪ್ರೋಸೆಸ್ ಇರುತ್ತೆ. ನಾವು ಒಂದ್ಸಲ ಪರ್ಫಾರ್ಮ್ ಮಾಡೋಕ್ಕೆ ಬಂದಾಗ 3 ನಿಮಿಷದಲ್ಲಿ ಏನು ತೋರ್ಸೋಕ್ಕಾಗುತ್ತೆ ನಾವು? ಅದು ಆಗ್ಲೂಬೋದು, ಕೆಲವ್ರಿಗೆ ಬೇಡ, ನಾವು ಸುಮ್ಮನೆ ಒಂದು ಲುಕ್ ಟೆಸ್ಟ್ ಮಾಡ್ಕೊಂತೀವಿ ಆ ಥರದ್ದು ಅಂತ ಅಂದ್ರೂ ಅನ್ಬೋದು. ಆದರೆ ನನಗಾಗಲ್ಲ ಅದು. ನಾನು ಸ್ವಲ್ಪ ಇನ್ಡೆಪ್ತ್ ಆಗಿ 0 ಇಂದ ಕೆಲಸ ಮಾಡ್ತಾ ಹೋಗೋರಲ್ಲ, ಹಂಗಾಗಿ ಆಡಿಷನ್. ಸೊ ಇದು ನಿಮಗೆ ಮೋಸ್ಟ್ಲಿ ಈ ತರ ಒಂದು ನೇಚರ್ ನಿಮಗೆ ರಂಗಭೂಮಿಯಿಂದ ಬಂದಿದೆ ಅಂತ ಅನ್ಕೊಳ್ತೀನಿ ನಾನು. ಬಿಕಾಸ್ ಎಲ್ಲರೂ ಇದೇ ತರ ಯೋಚನೆ ನಾನು ಒಂದು 2-3 ಜನ ಮಾತಾಡ್ಸಿದಾಗ ಇದೇ ತರ ಯೋಚನೆ ಮಾಡಿದವ್ರು ಇದ್ದಾರೆ. ನಮ್ಮ ಟ್ಯಾಲೆಂಟನ್ನ ಒಂದು ಸೀನಲ್ಲಿ ತೋರಿಸೋದೇನಿರುತ್ತೆ, ಆ ಸ್ಕ್ರಿಪ್ಟ್ ಒಳಗೆ ನಾವು ಮಗ್ನ ಆಗಬೇಕು, ಆ ಸ್ಕ್ರಿಪ್ಟಿಂದ ಆ ಪಾತ್ರದೊಳಗೆ ನಾವು ಪರಕಾಯ ಪ್ರವೇಶ ಮಾಡಬೇಕು, ಅವಾಗಲೇ ಒಳ್ಳೆ ಆ್ಯಕ್ಟಿಂಗ್ ಬರೋದು, ಒರಿಜಿನಲ್ ಆ್ಯಕ್ಟಿಂಗ್ ಬರೋದು ಅಂತಂದ್ರೆ. ಎಕ್ಸಾಕ್ಟ್ಲಿ. ಅವೆಲ್ಲವನ್ನು ಮೀರಿ ಒಂದು ಈಗ ನಾನು ಒಂದು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡಿದೆ ಅನ್ಕೊಳ್ಳಿ, ಮಾಡಿದೆ. ಓಕೆ, ಅಲ್ಲೋಗಿ ಸ್ಕ್ರಿಪ್ಟ್ ಕೊಟ್ಟರು, ಅಲ್ಲಿ ನರೇಷನ್ ಮಾಡಿದ್ರು, ಅಲ್ಲಿ ಆ್ಯಕ್ಷನ್ ಕಟ್ಟಲ್ಲಿ ಆ್ಯಕ್ಟ್ ಮಾಡಿ ಬಂದೆ. ನನಗೇನು ಸಿಕ್ತು ಆ್ಯಕ್ಟ್ರಾಗಿ? ನಾಳೆ ಚಪ್ಪಾಳೆ ತಟ್ಬೋದು, ಚೆನ್ನಾಗಿದೆ ಅಂತ ಏನೋ ಹೇಳ್ಬೋದು. ನನಗೇನು ಸಿಗುತ್ತೆ? ನಾನು ಅದಕ್ಕೆ ಥಿಯೇಟ್ರ್ ಅವರು ಏನು ಮಾಡ್ತಾರೋ, ಒಂದು ನಾಟಕ ಮಾಡುವಾಗ ಸ್ಕ್ರಿಪ್ಟ್ ಓದ್ತಾರೆ, ಸರ್ಕಲಲ್ಲಿ ಕೂರ್ತಾರೆ, ಪರಿಚಯ ಮಾಡ್ಕೊಳ್ತಾರೆ ಒಬ್ರಿಗೊಬ್ರನ್ನ, ರೀಡಿಂಗ್ ಮಾಡ್ತಾರೆ, ಆಮೇಲೆ ಆ ಕ್ಯಾರೆಕ್ಟರ್ ಬಗ್ಗೆ ಸ್ಟಡಿ ಮಾಡ್ತಾರೆ, ರಿಹರ್ಸಲ್ ಮಾಡ್ತಾರೆ. ಈ ಪ್ರೋಸೆಸ್ಸೇ ನಾಟಕ, ಈ ಪ್ರೋಸೆಸ್ಸೇ ಆ್ಯಕ್ಟ್ರನ್ನ ಸೃಷ್ಟಿ ಮಾಡೋದು. ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡ್ಬಿಟ್ಟು ಆ್ಯಕ್ಟರ್ ಆಗಲ್ಲ ಯಾರು. ಆ ಪ್ರೋಸೆಸ್ ನನಗೆ ಸಿನಿಮಾದಲ್ಲೂ ಬೇಕು ಅಂತ ನಾನು ಅನ್ಕೊಳ್ತೀನಿ. ಬಟ್ ಇವತ್ತಿನ ಸಿನಿಮಾದಲ್ಲಿ ನೋಡ್ತಾ ಹೋದ್ರೆ ಒಂದು ಆ್ಯಕ್ಟ್ರೆಸ್ ಹೀರೋಯಿನ್ನ ಕರೆಸ್ಕೊಂಡ್ರು ಅಂದರೆ ಮ್ಯಾಕ್ಸಿಮಮ್ ಒಂದು 5 ರಿಂದ 10
ನಿಮಿಷ ಅವರಿಗೆ ಸ್ಕ್ರೀನ್ ಪ್ಲೇ ಕೊಟ್ಟಿರ್ತಾರೆ, ಅವರ ಸ್ಕ್ರೀನಲ್ಲಿ ಕಾಣ್ಕೋತಾರೆ. ಬಿಕಾಸ್ ಒಂದಿಬ್ರು 3 ಜನ ಇಂಟರ್ವ್ಯೂ ಮಾಡಿದಾಗ ಅವ್ರು ಅದನ್ನು ಹೇಳಿದರು ನನಗೆ, ಎಲ್ಲಿ ನಮಗೆ ಹುಡುಗಿರಿಗೆ ಸ್ಕ್ರೀನ್ ಪ್ಲೇನೇ ಸಿಗೋದಿಲ್ಲ ಅಂತಂದು. ಸೊ ಯಾಕೆ ಈ ಥರ ಆಗುತ್ತೆ ಕನ್ನಡ ಇಂಡಸ್ಟ್ರೀಲಿ, ಯಾಕೆ? ಬಿಕಾಸ್ ಬೇರೆ ಇಂಡಸ್ಟ್ರಿಯಲ್ಲಿ ನೋಡಿದಾಗ ಅಲ್ಲಿ ವುಮನ್ ಓರಿಯೆಂಟೆಡ್ ಮೂವೀಸ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಹಿಟ್ ಕೂಡ ಆಗಿದೆ, ಕಂಟೆಂಟ್ ಕೂಡ ಇರುತ್ತೆ ಅದರಲ್ಲಿ. ಸೊ ವೆನ್ ಇಟ್ ಕಮ್ಸ್ ಟು ಸ್ಯಾಂಡಲ್ವುಡ್, ಯಾಕೆ ಈ ಥರದೊಂದು ಸ್ಟೆಪ್ಪನ್ನ ತೊಗೊಳ್ತಾ ಇಲ್ಲ, ರಿಸ್ಕ್ ಅಂತ ಏನಕ್ಕೆ ತೊಗೊಳ್ತಾ ಇದ್ದಾರೆ ಇದನ್ನೆಲ್ಲ ಅಂತ? ಅಟ್ಲೀಸ್ಟ್ ಯಾರೋ ಮಾತಾಡಿದ್ದಾರೆ ಅಂದ್ರಲ್ಲ, ಖುಷಿ ಆಯ್ತು ನಂಗೆ. ಮಾತಾಡ್ಬೇಕು ಹೆಣ್ಮಕ್ಳು, ಸ್ಪೆಷಲಿ ಈ ತರ ಅವ್ರು ಮಾತಾಡಿದ ತಕ್ಷಣ ನೆಕ್ಸ್ಟ್ ಅವ್ರನ್ನ ಕರೆಯೋದೇ ಇಲ್ಲ. ಅದನ್ನ ಹೇಳಿದ್ರು ಅವರು, ಇವಾಗ ನಾವು ಮಾತಾಡ್ತೀವಿ ಅಂದ್ರೆ ನೆಕ್ಸ್ಟ್ ನಮಗೆ ಆಪರ್ಚುನಿಟಿ ಕಡಿಮೆ ಆಗುತ್ತೆ ಖಂಡಿತ. ಆದ್ರೂ ಮಾತಾಡ್ತಾರೆ. ಮೊನ್ನೆ ನಾನು ಅಮೃತ ಇಂಟರ್ವ್ಯೂ ನೋಡಿದೆ, ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಎಷ್ಟು ಖುಷಿ ಆಯ್ತು ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು, ನಮ್ಮ ಇಂಡಸ್ಟ್ರಿಯಲ್ಲಿ ಮಾತಾಡ್ತಿದಾರಲ್ಲ ಬೋಲ್ಡಾಗಿ ಅಂತ. ಹಾಗೆ ಮಾತಾಡಬೇಕು. ಈಗ ನಾನು ಹಿಂಗೆ ಹೇಳೋಕ್ಕಾಗುತ್ತೆ? ನಾನು ಆ ಕಡೆ ಒಲೆಯಕ್ಕೆ ಹೋಗೇ ಇಲ್ಲ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಹಿಂಗಿರುತ್ತೆ ಅನ್ನೋದು. ನಾನು ಹಿಂಗೆ ಕಂಟೆಂಟ್ ಸಿನಿಮಾಗಳು ಮಾಡಿಕೊಂಡು, ಆಮೇಲೆ ಈವನ್ ಕಂಟೆಂಟ್ ಸಿನಿಮಾನ ಕಮ್ಮಿ ಮಾಡ್ತಾರೆ. ಕಮ್ಮಿ ಮಾಡಿದ ಕಂಟೆಂಟ್ ಸಿನಿಮಾದಲ್ಲಿ ಫಿಮೇಲ್ ಓರಿಯೆಂಟೆಡ್ ಕಂಟೆಂಟ್ ಕೂಡ ಕಮ್ಮಿನೇ. ಆ ಫೀಮೇಲ್ ಓರಿಯೆಂಟೆಡ್ ಕಂಟೆಂಟಲ್ಲಿ ಅಕ್ಷತಾ ಮಾಡಬೇಕು ಅಂತ ಯೋಚನೆ ಮಾಡೋದು ಕಮ್ಮಿನೇ. ಆಯ್ತಾ? ಹಾಗೆ ಈ ಕಮ್ಮಿಗಳ ಮಧ್ಯೆ ನಾವು ಒಂಚೂರೇನೋ ಅವಕಾಶಗಳಲ್ಲಿ ಇದ್ದೀವಿ. ಈಗ ಕಲಾವಿದೆ ಅಂದರೆ ನೀವು ರಂಗಭೂಮಿಯಲ್ಲಿ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಕೇಳ್ತಾ ಇರೋದು, ಒಂದು ಕಲಾವಿದ ಅಂತಂದ್ರೆ ಅವ್ರು ಎಲ್ಲಾ ತರ ಪಾತ್ರನೂ ಮಾಡ್ತೀನಪ್ಪ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತಾರೆ. ಬಿಕಾಸ್ ಇವಾಗ ನಿಮಗೆ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಕೊಟ್ರು ಅಂದ್ರೆ ನೀವು ಅದಕ್ಕೂ ಮಾಡಕ್ ಸಹ ಇರಬೇಕು, ಕಮರ್ಷಿಯಲ್ ಕೊಟ್ರಿ ಅಂದ್ರೆ ಅದಕ್ಕೂ ಮಾಡಕ್ ಸಹ ಇರಬೇಕು. ಬಟ್ ಎಲ್ಲೋ ಒಂದ್ ಕಡೆ ಕಂಟೆಂಟು ಅನ್ಕೊಂಡು ಕಮರ್ಷಿಯಲ್ನ ಸೈಡಿಗೆ ತರಲಿ, ಸ್ಯಾಂಡಲ್ವುಡ್ ನಲ್ಲಿ ಅಕ್ಷತಾ ಅವ್ರು ಇದ್ದಾರೆ ಅಂತ ಮರ್ಸ್ಬಿಡ್ತಿದಾರೇನೋ ಅನ್ನುವಂತಹ ಒಂದಿಷ್ಟು ಮಾತು. ಸ್ಯಾಂಡಲ್ವುಡ್ ಅನ್ಬೇಡಿ, ಇಂಡಸ್ಟ್ರಿ ಏನೇ. ಸ್ಯಾಂಡಲ್ವುಡ್ ಅಲ್ಲಿ ಇದೀನಿ, ಇಂಡಸ್ಟ್ರಿಲಿ ಇಲ್ಲ. ಓಕೆ, ಇಂಡಸ್ಟ್ರಿಯಲ್ಲಿ ಕಮರ್ಷಿಯಲ್ ಅಂತ ತಕ್ಷಣ ಇಂಡಸ್ಟ್ರಿನೇ ಆಗ್ಬಿಡುತ್ತೆ ನಂಗೆ ಆಕ್ಚುಲಿ. ಅದೇ ನಾವು ಎಲ್ಲ ಪಾತ್ರಗಳನ್ನೂ ಮಾಡ್ತೀವಿ ನಿಜ, ನಮ್ ಪಾತ್ರಗಳು ಬೇಕು ಹುಡುಕ್ತಿರ್ತೀವಿ. ಅದ್ರ ತಕ್ಕ ಹಾಗೆ ನಮಗೂ ಸ್ಕ್ರೀನ್ ಪ್ರೆಸೆನ್ಸು ಇಂಪಾರ್ಟೆಂಟ್. ಸ್ಕ್ರೀನ್ನಲ್ಲಿ ನಾವು ಎಷ್ಟೊತ್ತಿರ್ತೀವಿ, ಟೈಮ್ ಕೂಡ ಇಂಪಾರ್ಟೆಂಟ್. ಒಂದು ಪಾತ್ರಕ್ಕೆ ಬರ್ತೀವಿ ಅಂತಂದ್ರೆ ನಾನೇನು ಸ್ಟಾರ್ ಅಲ್ಲ, ಏನೋ ಗೆಸ್ಟ್ ಅಪಿಯರೆನ್ಸ್ ಅಂತ ಕರ್ಕೊಳ್ಳೋಕ್ಕೆ. ಆಮೇಲೆ ನಮ್ಮ ಸ್ಟಾರ್ ಆಗೋಕ್ಕೂ ಇಷ್ಟ ಇಲ್ಲ. ಗೆಸ್ಟ್ ಅಪಿಯರೆನ್ಸಲ್ಲಿ ಒಂದು 5 ಮಿನಿಟ್ಸ್ ಬಂದು ಹೋಗಿ ಮೇಡಮ್ ಅಂತ ಅನ್ನಕ್ಕೆ ನಾವು ಹಂಗಿಲ್ಲ. ನಾನು ಏನಾದರೂ ಪಾತ್ರ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಒಂದೇನೋ ಇರಬೇಕಲ್ವಾ, ಸ್ವಲ್ಪ ಹೊತ್ತಿರಬೇಕು, ಸಸ್ಟೈನೇಟ್ ಇರಬೇಕು, ಮಾಡೋದೊಂದು ಎಡಿಟ್ ಟೇಬಲ್ ಮೇಲೆ ಕಟ್ಟಾಗಿ ಬರೋದೊಂದು, ಈ ಥರ ಆದಾಗ ಯಾಕೆ ಬೇಕು ಇದೆಲ್ಲ? ನಾವು ಯೋಚನೆ ಮಾಡಿ ನಾವು ಮಾಡೋದು ಬೆಳಗ್ಗೆ ಎದ್ದು ಸಂಜೆವರೆಗೂ ಆ್ಯಕ್ಟಿಂಗ್ ಪ್ರಾಕ್ಟೀಸಲ್ಲಿ ಇರ್ತೀವಿ. ಇವೆಲ್ಲ ಡಿಸ್ಟರ್ಬೆನ್ಸ್ ಯಾಕೆ ಬೇಕು? ವರ್ಷಕ್ಕೊಂದೋ ಎರಡೋ ಇಲ್ವಾ? ನಾಟಕಗಳಿದ್ದಾವೆ, ಕ್ಲಾಸಸ್ ಇದ್ದಾವೆ, ನಮ್ಮ ಕೆಲಸಗಳಿದ್ದಾವೆ, ಮಾಡ್ಕೊಂಡು ಆರಾಮಾಗಿರೋಣ. ನಾವು ಮಾನಸಿಕವಾಗಿ ಗಟ್ಟಿಯಾಗಿರ್ಬೇಕು ಫಸ್ಟು. ಇವತ್ತಿಗೂ ಈ ವಯಸ್ಸಿಗೂ ನಾನು ನಟಿ, 60 ವಯಸ್ಸಾದರೂ ನಟಿನೇ ಆಗ್ಬೇಕು ನಾನು. ನಮ್ಮ ಗ್ಲಾಮರ್ ಇಟ್ಕೊಂಡು ಚಿತ್ರರಂಗಕ್ಕೆ ಬಂದಿಲ್ಲ, ಪ್ರತಿಭೆ ಇಟ್ಕೊಂಡು ಚಿತ್ರರಂಗಕ್ಕೆ ಬಂದವಳು. ಹಾಗಾಗಿ ನಾವು ಮನಸ್ಸಲ್ಲಿ ಖುಷಿಯಾಗಿರೋದು ಕೂಡ, ಕಾನ್ಫಿಡೆಂಟ್ ಆಗಿರೋದು ಇಂಪಾರ್ಟೆಂಟು. ಅದಕ್ಕೆ ಕೆಲವೊಂದನ್ನ ನಾವೇ ಅವಾಯ್ಡ್ ಮಾಡಿ, ಇಗ್ನೋರ್ ಮಾಡಿ ಕೆಲಸ ಮಾಡ್ತಾ ಹೋಗೋದು. ಸೊ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಬಾರ್ದು ಅನ್ನೋದು ನಿಮ್ಮದು? ಖಂಡಿತ ಇಲ್ಲ. ಅಂತ ಪಾತ್ರ ಸಿಕ್ಕೋದು ನಾನು ಮಾಡ್ತೀನಿ. ಆಮೇಲೆ ಹಂಗಿಲ್ಲ ನನಗೆ, ನಾನು ಎಲ್ಲ ಗ್ಲಾಮ್ ಸಿನಿಮಾನೇ ಮಾಡಿರೋದು ಬಿಡಿ. ಗ್ಲಾಮರ್ ಯಾವ ಪಾತ್ರ ನಾನು ಫಸ್ಟ್ ಗ್ಲಾಮರ್ ಲುಕ್ಕಲ್ಲಿ ಬರ್ತೀನೋ ಅಂತ ನನಗೂ ಗೊತ್ತಿಲ್ಲ. ಆಮೇಲೆ ಏನೇ ಮಾಡಿದ್ರು ನಂದು ಫಸ್ಟ್ ಅಂತ. ಕಮರ್ಷಿಯಲ್ ಆದ್ರೂ ಅಷ್ಟೇ, ಯಾವ ಫಿಲ್ಮಲ್ಲಿ ಫಸ್ಟ್ ಕಮರ್ಷಿಯಲ್ ಆಗ್ತೀನಿ ಗೊತ್ತಿಲ್ಲ, ಗ್ಲಾಮರ್ ಲುಕ್ಕಲ್ಲಿ ಯಾವಾಗ ಕಾಣಿಸ್ತೀನಿ ಅಂತನೂ ಗೊತ್ತಿಲ್ಲ. ನನ್ಗೆ ಹಂಗೇನಿಲ್ಲ. ಆಮೇಲೆ ಈ ಪಾತ್ರ ಮಾಡಬಾರ್ದು ಅವೆಲ್ಲ ಅಲ್ಲ. ನಾವು ಒಂದು ಸಮಾಜದಲ್ಲಿ ಇದ್ದೀವಿ ಅಂದರೆ ಎಲ್ಲ ಥರದವರು ಇದ್ದಾರೆ. ನಾವೆಲ್ಲ ಥರದವ್ರ ಕಥೆನೂ ಹೇಳಬೇಕು ಅಂದಾಗ ನಾವು ಮಾಡಲೇಬೇಕು. ಓಕೆ. ಆಮೇಲೆ ನಾನು ಇನ್ನೊಂದು ಹೇಳ್ತಿರ್ತೀನಿ ಯಾವಾಗಲೂ, ನಾವು ಆ್ಯಕ್ಟ್ರ್ ಆಗೋಕ್ಕೆ ಹೊರಡ್ತೀವಿ. ಆ್ಯಕ್ಚುಲಿ ನಾವು ಆ್ಯಕ್ಟ್ರ್ ಆಗಬಾರ್ದು, ನಾವು ಕ್ಯಾರೆಕ್ಟರ್ ಆಗೋದನ್ನು ಕಲಿಬೇಕು. ಬಟ್ ಅದು ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಅಲ್ವಾ ಇವಾಗ ಆ ಥರದ್ದೆಲ್ಲ ಯೋಚನೆ ಮಾಡೋದು? ಎಲ್ಲೋ ಅದೊಂದು ನಿಮಗೆ ಡ್ರಾಬ್ಯಾಕ್ ಆಯ್ತಾ ನಿಮಗೆ ಕ್ಷೇತ್ರದಲ್ಲಿ ಎಸ್ಟಾಬ್ಲಿಷ್ಡ್ ನಟಿಯಾಗಿ ಉಳ್ಕೊಳ್ಳೋದಕ್ಕೆ ಅಂತ? ಬಿಕಾಸ್ ಎಲ್ಲರೂ ಕೂಡ ಒಂದು ಕ್ಯಾರೆಕ್ಟರ್ ಸಿಕ್ಕರೆ ಸಾಕು, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ, ಒಂದು ಒಳ್ಳೆ ಬ್ಯಾನರಲ್ಲಿ ಅಂತ ಅಂತಿರ್ಬೇಕಾದ್ರೆ ಕಂಟೆಂಟ್ ಬೇಕು, ನನಗೆ ನಾನು ಆ್ಯಕ್ಟಿಂಗ್ ತೋರಿಸುವಂತಹ ಒಂದು ಪಾತ್ರ ಬೇಕು ಅಂತಂದು ಎಲ್ಲೋ ಇದು ನಿಮ್ಮನ್ನ ಹಿಂದೆ ಸರಿಸ್ಬಿಡ್ತಾ ಈ ಒಂದು ಕ್ಷೇತ್ರದಲ್ಲಿ ತುಂಬಾ ಎಸ್ಟಾಬ್ಲಿಷ್ ಆಗಿ ಬೆಳ್ಕೊಳ್ಳೋದಕ್ಕೆ ಅಂತ? ಏನಿಲ್ಲ, ನನಗೆ ಏನು ಗೊತ್ತಾ ವೈದೇಹಿ ಅವರೇ, ಇವಾಗ ನಾನು ಎಸ್ಟಾಬ್ಲಿಷ್ ಆಗಲೇಬೇಕು, ನಂಗೆ ಸಿಕ್ಕಾಪಟ್ಟೆ ನೇಮ್, ಫೇಮ್, ಪಾಪ್ಯುಲಾರಿಟಿ ಬೇಕು ಅಂತ 10 ವರ್ಷದಲ್ಲಿ ನಾನು ಅಂದ್ಕೊಂಡಿದ್ರೆ ನಾನು ಈಗ ಹೆಂಗಾದರೂ ಸಿಕ್ಕಿತ್ತು. ನಾವೇನು ಯೋಚನೆ ಮಾಡ್ತೀವಿ ಅದೇ ಥರ ಕೆಲಸಗಳು ಮಾಡ್ತೀವಿ, ಅದಕ್ಕೆ ತಯಾರಿ ಆಗ್ತಿರ್ತೀವಿ. ಅದು ಯಾವತ್ತಾದ್ರೂ ಒಂದಿನ ಆಗೇ ಆಗುತ್ತೆ. ಇಷ್ಟರಲ್ಲಿ ಆಗ್ಬಿಡ್ತಿದ್ವಿ. ನಂಗೆ ಅದು ಇಲ್ವೇ ಇಲ್ಲ. ನಾನು ಪಾಪ್ಯುಲರ್ ಆಗಬೇಕು, ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ ಆಗಬೇಕು ಅನ್ನೋದೇ ನನ್ನ ತಲೆಯಲ್ಲಿಲ್ಲ. ಹಂಗಿದ್ದಾಗ ನನ್ಗೆ ಆ ಯೋಚನೆ ಇಲ್ದಿರೋ ಕಾರಣ ನನಗೇನದು ಅಭ್ಯಂತರನೇ ಇಲ್ಲ. ಅಂದರೆ
ಹೇಗೆ ಅಂದರೆ ನಾನು ಇವಾಗ ಎಲ್ಲೋ ಹೋಗ್ತೀನಿ ಅಂದರೆ ಆರಾಮಾಗಿ ಇಳಿದು ಟೀ ಕುಡಿದು ಅಲ್ಲೇ ಕೂತ್ಕೊಂಡು ಹೋಗಬೇಕು. ಅದು ಯಾಕೆಂದ್ರೆ ನಾನು ಯಾವುದೋ ಕ್ಯಾರೆಕ್ಟರೈಸೇಷನ್ ಮೇಲೆ ಮಾರ್ಕೆಟ್ಗೆ ಹೋಗ್ತಿರ್ತೀನಿ ಒಂದ್ಸಲಿ. ಅವಾಗೆಲ್ಲ ಹೋದಾಗ ಒಂದಷ್ಟೇನೋ ಲೈಫ್ ಕಾಣಿಸ್ತಾ ಇರುತ್ತೆ, ಒಂದಷ್ಟು ತುಂಬ ಕ್ಯಾರೆಕ್ಟರ್ಗಳು, ಮ್ಯಾನರಿಸಮ್ಸ್ ನೋಡ್ತಿರ್ತೀನಿ. ಈ ಪರಿಸ್ಥಿತಿನೂ ಅದೆಲ್ಲ ಮಾಡ್ತೀನಿ. ಆಮೇಲೆ ಅವೆಲ್ಲ ಆ್ಯಕ್ಟ್ರ್ ಆಗಿರಬೇಕು, ಇರೋಷ್ಟು ವರ್ಷ ಒಳ್ಳೆ ಸಿನಿಮಾಗಳು ಮಾಡಬೇಕು, ಆ ಸಿನಿಮಾಗಳು ಉಳಿಬೇಕು, ಆ ಪರ್ಫಾರ್ಮೆನ್ಸ್ ಕೂಡ ಗುರುತಿಸ್ಬೇಕು ಅನ್ನೋದಷ್ಟೇ ಆಸೆ. ಸೊ 10 ವರ್ಷ ನೀವು ಹೇಳಿದಂಗೆ ಈ ಒಂದು ಇಂಡಸ್ಟ್ರಿಯಲ್ಲಿ ಇದ್ದು 10 ವರ್ಷ ಆಯಿತು. ಏನೋ ಒಂದು ಚೇಂಜ್ ಆಗಬೇಕಪ್ಪ ಇಲ್ಲಿ, ಬಿಕಾಸ್ ಒಂದು ಒಳ್ಳೆ ಪ್ರತಿಭೆಗೆ ಅವಕಾಶಗಳು ಕಡಿಮೆ ಆಗ್ತಾ ಇದೆ, ಅವ್ರನ್ನ ಗುರುತಿಸೋದು ಕಡಿಮೆ ಆಗ್ತಾ ಇದೆ. ಸೊ ಇದೊಂದು ಚೇಂಜ್ ಆಗಿಬಿಡ್ತು ಅಂತಂದರೆ ಯಾರ್ಯಾರೆಲ್ಲ ಒಳ್ಳೆ ಪ್ರತಿಭೆಗಳಿರ್ತಾರೆ ಅವರೆಲ್ಲರೂ ಕೂಡ ಹೊರಗಡೆ ಬರ್ತಾರೆ ಅಂತ ಅನ್ಸೋದಾದರೆ? ಓಪನ್ ಆಗಿ ಹೇಳಬೇಕು ಅಂತಂದರೆ ಈ ಸ್ವಲ್ಪ ಸ್ಟಾರ್ಡಮ್ ಅನ್ನೋದೇನಿರುತ್ತೆ, ಆ ಸ್ಟಾರ್ಗಳಿರ್ತಾರಲ್ಲ ಅವರು ಸ್ವಲ್ಪ ಕಂಟೆಂಟ್ ಸಿನಿಮಾಗಳನ್ನೂ ಪ್ರಮೋಟ್ ಮಾಡಬೇಕು, ಕಂಟೆಂಟ್ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ಪೃಥ್ವಿರಾಜು ಅವ್ರ ಸ್ಟಾರ್, ಅಫ್ಕೋರ್ಸ್ ಅವರು ಇನ್ನೂ ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ಆ್ಯಕ್ಟ್ರುಗಳ ಜೊತೆ ಹೊಸಬ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡ್ತಾರೆ. ಫಾಫಾ ಕೂಡ ಅಷ್ಟೇ, ಹೌದು, ಮಂಜುಮಲ್ ಮಾಯ್ಸಲ್ ಮಾಡ್ತಾರೆ, ಆವೇಶಮಲ್ಲಿ ಮಾಡ್ತಾರೆ, ಈ ಥರ ಮಾಡ್ತಾನೆ ಇರ್ತಾರೆ. ಹಿಂಗೆ ಅವ್ರುಗಳು ಕೂಡ ನಮ್ಮ ಜೊತೆ ಈ ಥರ ಕಂಟೆಂಟ್ ಸಿನಿಮಾಗಳ ಜೊತೆ ಅಥವಾ ಬ್ರಿಡ್ಜ್ ಸಿನಿಮಾ ಏನು ಹೇಳ್ತೀವಿ, ಹೈ ಬಡ್ಜೆಟ್ ಅಷ್ಟೇ ಅಲ್ಲ, ಹೈ ಬಡ್ಜೆಟಲ್ಲಿ ಬರೋದಷ್ಟೇ ಸಿನಿಮಾ ಅಲ್ಲ, ಅದು ಉದ್ಯಮ. ಆ ಥರ ನಾನು ನೋಡೋದು ಎಲ್ಲ ಸಿನಿಮಾಗಳಲ್ಲೂ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು, ಹೋಗಬೇಕು, ಮಾತಾಡಿಸ್ಬೇಕು. ಈ ಥರ ಇದ್ದಾಗ ಏನಾಗುತ್ತೆ, ತುಂಬ ಸಿನಿಮಾ ಮೇಕರ್ಸ್ ಇದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಇವಾಗ, ಕಂಟೆಂಟ್ ಸಿನಿಮಾಗಳೆಲ್ಲ, ಅವ್ರು ಬೆಳೀತಾರೆ. ಅಂದ್ರೆ ಇಲ್ಲಿ ನಿಮಗೆ ಕಂಟೆಂಟ್ ಸಿನಿಮಾಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ ಅಂತ ನಿಮಗೆ ಅನ್ಸುತ್ತೆ? ಇವ್ರು ಬೆಳೆದಿರೋರು ಇದಾರಲ್ಲ, ಅವರು ಎಲ್ಲ ಬೇರೆಯವ್ರ ಜೊತೆನೂ ಕೆಲಸ ಮಾಡಬೇಕು. ಅದು ನಾನು ಉದಾಹರಣೆ ಸಮೇತ ಹೇಳಿದ್ದೀನಿ. ಮಲಯಾಳಂ ಇಂಡಸ್ಟ್ರಿಲಿ ಮಮ್ಮೂಟಿ ಅವ್ರು ಎಲ್ಲರ ಜೊತೆ ಕೆಲಸ ಮಾಡ್ತಾರೆ, ಎಲ್ಲ ಥರ ಪಾತ್ರಗಳು ಮಾಡ್ತಾರೆ. ಇಲ್ಲಪ್ಪ ನಾನೀಗ ಸ್ಟಾರ್ ಆಗಿಬಿಟ್ಟಿದ್ದೀನಿ, ಪೃಥ್ವಿರಾಜ್ ಅಷ್ಟೇ, ನಾನು ರಾಣಿ ಮುಖರ್ಜಿ ಜೊತೆ ಮಾಡಿದ್ದೀನಿ, ನಾನು ಇಲ್ಲಿ ಬಂದಾಗ ನಂಗೆ ಇದೇ ಥರ ಆ್ಯಕ್ಟರ್ ಬೇಕು ಅಂತ ಚೂಸ್ ಮಾಡ್ತಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.